ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತು BComನವರಿಗೆ ಅಂದರೆ ಸೆಕೆಂಡ್ ಇಯರ್ ಡಿಗ್ರಿ BA ಮತ್ತು BComನವರಿಗೆ ಕನ್ನಡದ ಭಾಷಿಕದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಚಾಪ್ಟರ್ ಒಂದರ ಬಗ್ಗೆ ಇವತ್ತು ಅದರದ್ದು ಚಾಪ್ಟರ್ ಅಥವಾ ಅದರದ್ದು ಕಥೆಯನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಸೊ ಆ ಚಾಪ್ಟರ್ನ ನೀವು ಕಥೆ ರೂಪವಾಗಿ, ಅದಿರೋದು ಕಥೆ ಆ್ಯಕ್ಚುಲಿ, ಅದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಆ ಕಥೆಯನ್ನು ನೀವು ಕೇಳಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಕೇಳಿದ ಕಥೆ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಬೇರೂರ್ತದೆ. ಹಾಗಾಗಿ ಎಕ್ಸಾಮಲ್ಲಿ ಅನೇಕ ಬಾರಿ ರಿಪೀಟೆಡ್ ಆಗಿ ಖಂಡಿತ ಇದೊಂದು ಚಾಪ್ಟರ್ನ ಓದ್ಕೊಂಡ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಒಂದಾದರೂ ಕ್ವಶನನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಸಂಪೂರ್ಣ ಕಥೆಯನ್ನು ಕೇಳಿ. ನಾನು ಇವತ್ತು ನಿಮಗೆ ಆ ಕಥೆಯನ್ನು ಹೇಳ್ತೇನೆ. ಅದು ಯಾವುದಪ್ಪ ಅಂತಂದರೆ ವೆಂಕಟಸ್ವಾಮಿಯ ಪ್ರಣಯ ಅನ್ನುವಂತಹ ಒಂದು ಚಾಪ್ಟರ್ನ ಕುರಿತಾಗಿ. ತುಂಬ ಸುಂದರವಾದ ಕಥೆ ಇದಾಗಿರುತ್ತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎನ್ನುವಂತಹ ಕವಿ, ನಮಗೆಲ್ಲರಿಗೂ ಗೊತ್ತಿರುತ್ತೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಸುಂದರವಾದ ಕಥೆ ಇದು. ತುಂಬ ಅದ್ಭುತವಾದ ಕಥೆ. ಈ ಕಥೆಯನ್ನು ಒಂದ್ಸಲ ಕೇಳಿದ್ರೆ ಸಾಕು, ನಿಮ್ಮ ಮನಸ್ಸಿನಲ್ಲಿ ಅದು ಕೂತ್ಕೊಳ್ತದೆ. ಹಾಗೆ ಎಕ್ಸಾಮಲ್ಲಿ ಕೂಡ ನಿಮಗೆ ಬರೀಲಿಕ್ಕೆ ತುಂಬ ಈಸಿ ಆಗ್ತದೆ. ಇನ್ನು ಈ ಒಂದು ಪಠ್ಯದ ಭಾಗದ ಕುರಿತಾಗಿ ಯಾವ ರೀತಿಯಲ್ಲಿ ಕ್ವಶನ್ನ ನಿಮಗೆ ಕೇಳ್ತಾರೆ ಅಂತ ಹೇಳೋದಾದ್ರೆ, ಪ್ರೇಮ ಪ್ರಣಯವೆಂಬ ವಿಷಯವನ್ನ ಮಾಸ್ತಿ ಅವರು ವೆಂಕಟಸ್ವಾಮಿಯ ಪ್ರಣಯ ಕಥೆಯಲ್ಲಿ ಯಾವ ರೀತಿ ಬಣ್ಣಿಸಿದ್ದಾರೆ ಅಂತ ಕೇಳ್ಬೋದು. ಇಲ್ಲ ಹಳ್ಳಿಯ ಪರಿಸರದಲ್ಲಿ ವೆಂಕಟಸ್ವಾಮಿಯ ಪ್ರಣಯ ವಿಫಲಗೊಳ್ಳಲು ಕಾರಣ ಏನು ಅಂತ ಕೇಳ್ಬೋದು. ಇನ್ನು ಸಂದರ್ಭ ಸ್ವಾರಸ್ಯ ಕೂಡ ಕೇಳ್ತಾರೆ. ಇದೆಲ್ಲವನ್ನ ಕೂಡ, ಅಂದ್ರೆ ಹುಡುಗಿ ಗಡೆಯನ್ನ ಎತ್ತಿ ಏರ್ಬೇಕಾದ್ರೆ ತೆಂಗಿನ ಮರವನ್ನೇಕೆ ಅಳಿಲಂತೆ ಕಂಡಳು, ಹೀಗೆ ಒಂದೊಂದು ವರ್ಡ್ಗಳನ್ನ ಕೇಳ್ತಾರೆ. ಬೇಟೆಗಾರನ ನಾಯಿಯನ್ನ ನರಿ ಎತ್ತಿಕೊಂಡು ಹೋದ ಹಾಗೆ ಅನ್ನುವ ಹಾಗೆ, ಈ ತರ ಎಲ್ಲ ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಪಾಠವನ್ನ ಪಠ್ಯದ ಲೈನ್ಗಳನ್ನ ನಿಮ್ಗೆ ಸಂದರ್ಭ ಸಹಿತ ವಿವರಿಸಿ ಅಂತ ಕೂಡ ಕೇಳುವಂತ ಸಾಧ್ಯತೆ ಇರ್ತದೆ. ಸೊ ಈಗ ನಾವು ಈ ಕಥೆಯನ್ನ ನೋಡೋಣ. ಕತೆ ನೋಡುವ ಮೊದಲು ಕಥೆಯ ವಸ್ತು ಏನಂತ ನೋಡುವುದಾದ್ರೆ, ಮಾಸ್ತಿಯವರ ವೆಂಕಟಸ್ವಾಮಿಯ ಪ್ರಣಯ ಕಥೆಯ ಕೇಂದ್ರವೆಂದರೆ ಕಥೆಯ ಹೆಸರೇ ಸೂಚಿಸುವಂತೆ ವೆಂಕಟಸ್ವಾಮಿಯ ಪ್ರಣಯ ಅಥವಾ ಪ್ರೇಮವೇ ಈ ಕಥೆಯ ಕೇಂದ್ರ ಆಗಿರುತ್ತೆ. ಅಂತ ವೆಂಕಟಸ್ವಾಮಿ ಎನ್ನುವಂತಹ ಒಬ್ಬ ವ್ಯಕ್ತಿಯ ಪ್ರೇಮ ಕಥೆ ಅಥವಾ ಪ್ರಣಯ ಕಥೆ ಇದಾಗಿರುತ್ತೆ. ಆದರೆ ಕತೆ ಈಗಾಗಲೇ ನಡೆದು ಹೋಗಿರುವುದರಿಂದ, ಅದನ್ನ ಗತ ಇತಿಹಾಸ ಆಗಿರುವುದರಿಂದ, ವ್ಯಕ್ತಿಯೊಬ್ಬನ ಪ್ರಣಯ ಅಥವಾ ಪ್ರೇಮದ ಕತೆ ಕೇವಲ ವ್ಯಕ್ತಿಗೆ ಮಾತ್ರ ಸೀಮಿತವಾಗದೆ ಅವನನ್ನ ಹೆತ್ತ ತಂದೆ ತಾಯಿಗಳನ್ನ, ಅವನ ಸುತ್ತಮುತ್ತಲಿನ ಸಮಸ್ತ ಜನರನ್ನ ಮಾತ್ರವಲ್ಲದೆ ಇಡೀ ಹಳ್ಳಿಯ ಬದುಕನ್ನು ಕೂಡ ಒಳಗೊಳ್ತದೆ. ಯಾಕಂದ್ರೆ ಅದು ಹಾಗೆ ಹೋಗಿರುವಂತ ಒಂದು ಸ್ಟೋರಿಯನ್ನ ಈಗ ಹೇಳ್ತಾ ಇರುವಂತಹದ್ದು. ಹಾಗೇನೆ ಪ್ರಣಯವೆಂಬುದು ವ್ಯಕ್ತಿಗಳ ತೀರಾ ವೈಯಕ್ತಿಕ ಸಂಗತಿ ಮಾತ್ರವಾಗದೆ ಅದು ಒಂದು ವ್ಯಕ್ತಿಯ ಸುತ್ತಣ ಸಮಸ್ತ ಸಮಾಜಕ್ಕೂ ಕೂಡ ಸಂಬಂಧಪಟ್ಟಂತ ವಿಷಯ ಆಗಿರುತ್ತೆ. ಹಳ್ಳಿಯ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ ಮತ್ತೆ ಆರ್ಥಿಕ, ಹೀಗೆ ಸಮಗ್ರ ಬದುಕನ್ನು ಕೂಡ ಒಳಗೊಳ್ಳುವಂತಹ ಒಂದು ಸಾಂಸ್ಕೃತಿಕ ಸಂಗತಿ ಎಂಬುದನ್ನು ಈ ಕತೆ ಅನಾವರಣಗೊಳಿಸ್ತಾ ಹೋಗ್ತದೆ. ಈಗ ನಾವು ಕಥೆಯನ್ನು ನೋಡೋಣ. ಕತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ಮ ಲೇಖಕರು ಏನಿರ್ತಾರೆ ಅವರಿಗೊಬ್ಬ ಸ್ನೇಹಿತರು ಕೂಡ ಇರ್ತಾರೆ. ಅವರ ಹೆಸರು ರಾಮಸ್ವಾಮಿ ಎನ್ನುವಂಥದ್ದು. ರಾಮಸ್ವಾಮಿ ಎನ್ನುವವರೇನಿರ್ತಾರೆ ಅವರ ಒಂದು ಊರಿಗೆ, ಗ್ರಾಮಕ್ಕೆ, ಆ ಗ್ರಾಮ ಯಾವುದಂತ ಇಲ್ಲಿ ನಮ್ಮ ಮಾಸ್ತಿಯವರು ಹೇಳಿಲ್ಲ, ಬಟ್ ಅವರ ಗ್ರಾಮಕ್ಕೆ, ಇಲ್ಲಿ ರಾಮಸ್ವಾಮಿ ಎನ್ನುವರ ಗ್ರಾಮಕ್ಕೆ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೋಗ್ತಾ ಇರುವಾಗ ಏನಾಗುತ್ತೆ, ರಾಮಸ್ವಾಮಿ ಅವರು ಪಟ್ಟಣದಲ್ಲಿರುವಂತಹ ಈ ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಹಳ್ಳಿಯ ಸೊಗಡನ್ನ ಅಥವಾ ಹಳ್ಳಿಯನ್ನೆಲ್ಲ ತೋರಿಸ್ತೇನೆ ಅಂತ ಹೇಳಿ ಅವರ ಊರಿನ ತೋಟದ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾಗೆ ತೋಟದಲ್ಲಿ ಹೋಗಿ ಅವರು ಕೂತ್ಕೊಳ್ತಾರೆ. ಆ ಸ್ಥಳವನ್ನ ನೋಡಿದಾಗ ನಮ್ಮ ಲೇಖಕರಿಗೆ ತುಂಬಾ ಖುಷಿ ಆಗ್ತದೆ. ಆ ಸೌಂದರ್ಯವನ್ನ, ಹಳ್ಳಿಯ ತೋಟಗಳನ್ನ, ಆ ಗಿಡ ಮರಗಳನ್ನೆಲ್ಲ ನೋಡ್ತಾ ಹೇಳ್ತಾರೆ, ಈ ಜಾಗ ತುಂಬಾ ಸುಂದರವಾಗಿದೆ ಅಂತ ಹೇಳ್ತಾರೆ. ರಾಮಸ್ವಾಮಿ ಅವ್ರ ಹತ್ರ ನಮ್ಮ ಲೇಖಕರು, ಏನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದ್ದಾರಲ್ಲ, ಅವರು ಹೇಳ್ತಾರೆ. ಆಗ ನಮ್ಮ ಲೇಖಕರು ಹೇಳ್ತಾರೆ, ಹೌದು, ಇದು ತುಂಬಾ ಸುಂದರವಾದ ಸ್ಥಳ, ನಮ್ಮ ಊರಿನಲ್ಲಿಯೇ ಈ ಸ್ಥಳ ತುಂಬಾ ಸುಂದರವಾಗಿರುತ್ತೆ. ಹಾಗಾಗಿ ನಾವೆಲ್ಲ ಬಂದು ಇದ್ರಲ್ಲೇ ಜಾಸ್ತಿ ಕೂತ್ಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ತಂದೆಯವರು ಕೂಡ ಇಲ್ಲಿ ಮರವನ್ನೆಲ್ಲ ಹಾಕಿಸಿದ್ದಾರೆ. ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಚೆನ್ನಾಗಿರ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನೊಂದು ಕಲ್ಲನ್ನ ಕೂಡ ಹಾಕಿದ್ದೇನೆ ಅಂತ ಹೇಳ್ತಾರೆ. ಅವ್ರು ಕೂತ್ಕೊಂಡಿರುವಂತಹ ಕಲ್ಲನ್ನ ತೋರಿಸಿ. ಮತ್ತೆ ಆಗ ನಮ್ಮ ಲೇಖಕರು ಏನ್ ಮಾಡ್ತಾರೆ, ತುಂಬಾ ದೂರದಲ್ಲಿರುವಂತಹ ತೋಪನ್ನ ನೋಡ್ತಾರೆ. ತೋಪನ್ನ ನೋಡ್ಕೊಂಡು ಅದೇ ಸಂದರ್ಭದಲ್ಲಿ ಹೇಳ್ತಾರೆ, ಹೌದಾ, ಹಾಗೆ ನಿಮ್ಮ ಹಾಗೆ ಯಾರು ಬಲ್ಲವರು ಅಲ್ಲೊಂದು ತೋಪನ್ನ ಕೂಡ ಮಾಡಿಸಿದ್ದಾರೆ ನೋಡು, ಅದು ಕೂಡ ತುಂಬಾ ಚೆನ್ನಾಗಿದೆ. 4 ಮೂಲೆಗೆ 4 ಮರವನ್ನ ನೆಟ್ಟು ಮಧ್ಯದಲ್ಲಿ ಒಂದು ಪಂಚವಟಿಯನ್ನ ಹಾಕ್ಸಿದಾರಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೂರದಲ್ಲಿ ಅದನ್ನ ನೋಡ್ಕೊಂಡು ನಮ್ಮ ಲೇಖಕರು ಕವಿ ಹತ್ರ, ಅಲ್ಲಿ ಇವರು ರಾಮಸ್ವಾಮಿ ಹತ್ರ, ಅವ್ರ ಸ್ನೇಹಿತರು ಏನಿದ್ದಾರೆ ಅವ್ರ ಹತ್ರ ಕೇಳ್ತಾರೆ, ಅದ್ರ ಬಗ್ಗೆ ಕೇಳ್ತಾರೆ. ಅದನ್ನ ನೋಡಿದ ಕೂಡಲೇ ರಾಮಸ್ವಾಮಿ ಹೇಳ್ತಾರೆ, ಅದು ನಮ್ಮೂರ ನಾಯಂದ ಇದಾನಲ್ಲ, ಆ ವೆಂಕಟಸ್ವಾಮಿ ಅನ್ನುವಂಥವನಿದ್ದಾನೆ, ಒಬ್ಬ ನಾಯಂದನ ಮಗ, ಅವನ ಗೋರಿ ಇದೆ ಅಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ನಾಯಿಂದ ಅಂದ್ರೆ ಕ್ಷೌರಿಕರು ಏನಿರ್ತಾರೆ ಅವ್ರಿಗೆ ಊರಿನ ನಾಯಿಂದ್ರು ಅಂತಾರೆ. ಒಂದು ಊರಿನಲ್ಲಿ ಕ್ಷೌರ ಮಾಡುವವರು, ಅಂದ್ರೆ ಆ ಊರಲ್ಲೇ ಅದು ಅವರ ವಂಶಸ್ಥರಿಗೆ ಬಂದಿರುತ್ತೆ ಅಲ್ಲಿ ಆ ಒಂದು ಊರಿನಲ್ಲಿ ಕ್ಷೌರ ಮಾಡುವಂತಹದ್ದು. ಹಾಗಾಗಿ ನಮ್ಮೂರಿನ ನಾಯಂದ್ರೆ
ಏನಿದ್ದಾರೆ ವೆಂಕಟಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನದ್ ಗೋರಿ ಇದೆ ಅಲ್ಲಿ ಮಧ್ಯದ ಬೇವಿನ ಮರವನ್ನ ಅವನ ಗೋರಿಯ ತಲೆಯಲ್ಲಿ ನೆಟ್ಟಿರುವುದಂತ. ಅಲ್ಲಿ ಮಧ್ಯ ಒಂದು ಬೇವಿನ ಮರೆಯನ್ನು ನೆಟ್ಟಿದ್ದಾರೆ, ಅದು ಅವನ ತಲೆ ಇರುವಂತಹ ಜಾಗ ಆಗುತ್ತೆ. ಮತ್ತೆ ಅವನು ತೀರಿ ಹೋಗುವಾಗ ಅವನ ತಂದೆ ಹತ್ರ ಹೇಳಿರ್ತಾನೆ ನಾನು ಇಲ್ಲೇ ಹೂಳ್ಬೇಕೆಂದು. ಹಾಗಾಗಿ ಅವನ ತಂದೆ ಅವನ ಕೊನೆ ಇಚ್ಛೆ ಅಂತ ಅಲ್ಲೇ ಹೂಳಿಸಿ ಅವನ ನೆನಪಿಗೋಸ್ಕರ 4 ಸೈಡ್ ಅಲ್ಲಿ ಕೂಡ ಮರಗಳನ್ನ ಹಾಕ್ಸಿದ್ದಾರೆ ಎನ್ನುವಂಥದ್ದು ಇಲ್ಲಿ ರಾಮಸ್ವಾಮಿ ಅವರು ಕವಿಗೆ ಹೇಳ್ತಾರೆ. ಇದಾದ ನಂತರ ವೆಂಕಟಸ್ವಾಮಿಯ ಒಂದು ಪ್ರೇಮ ಕಥೆಯನ್ನ ರಾಮಸ್ವಾಮಿ ಅವರು ಲೇಖಕರಿಗೆ ಹೇಳ್ತಾರೆ. ಅಂದ್ರೆ ಆ ವೆಂಕಟಸ್ವಾಮಿ ಏನ್ ಸತ್ತು ಹೋಗಿದ್ದಾನಲ್ಲ, ಗೋರಿ ಮಾಡಿದಾರಲ್ಲ, ಆ ವೆಂಕಟಸ್ವಾಮಿ ಒಂದು ಸ್ಟೋರಿ ಇರ್ತದೆ, ಪ್ರಣಯ, ಅವನ ಪ್ರೇಮ ಕಥೆ ಇರುತ್ತೆ. ಆ ಪ್ರೇಮ ಕಥೆಯನ್ನ ಇಲ್ಲಿ ರಾಮಸ್ವಾಮಿ ಅವರು ಅವರ ಸ್ನೇಹಿತರಾದ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಏನಿದ್ರೆ ಅವರಿಗೆ ಹೇಳ್ತಾ ಹೋಗ್ತಾರೆ. ಈಗ ಕತೆ ಶುರುವಾಗುದು. ರಾಮಸ್ವಾಮಿ ಅವರು ಹೇಳುವಂತೆ, ಅಂದ್ರೆ ರಾಮಸ್ವಾಮಿ ಅವರಿಗೆ ಈ ವೆಂಕಟಸ್ವಾಮಿ ಎನ್ನುವಂಥವನು ಸ್ವಲ್ಪ 10 ವರ್ಷಗಳಿಗೆ ದೊಡ್ಡವರಾಗಿತ್ತು. ಅಂದ್ರೆ ರಾಮಸ್ವಾಮಿಗಿಂತ ವೆಂಕಟಸ್ವಾಮಿ 10 ವರ್ಷ ದೊಡ್ಡವರಾಗಿರ್ತಾರೆ. ಇವರ ಪ್ರೇಮ ಕಥೆ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ರಾಮಸ್ವಾಮಿ ಅವರಿಗೆ ಸ್ವಲ್ಪ ಚಿಕ್ಕ ವಯಸ್ಸಾಗಿರುತ್ತೆ. ಇನ್ನು ಒಟ್ಟಿಗೆ ಶಾಲೆಗೆ ಒಂದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಒಂದು ವಯಸ್ಸಿನ ವ್ಯತ್ಯಾಸ ಇರುತ್ತಷ್ಟೇ. ಆದ್ರೆ ಇಲ್ಲಿ ಏನಾಗುತ್ತೆ, ವೆಂಕಟಸ್ವಾಮಿಗೆ ಓದ್ಲಿಕ್ಕೆ ಅಷ್ಟು ಮನಸ್ಸೇ ಇರುವುದಿಲ್ಲ, ಓದುದ್ರಲ್ಲಿ ಅಷ್ಟು ಆಸಕ್ತಿ ಕೂಡ ಅವರಿಗೆ ಇರುವುದಿಲ್ಲ. ಅದು ಅಲ್ಲದೆ ಅವನಿಗೆ ಕೈ ತುಂಬಾ ಚುರುಕಾಗಿರ್ತದೆ. ಅಂದ್ರೆ ಅಪ್ಪನ ಹಾಗೆ ಕ್ಷೌರ ಮಾಡುದ್ರಲ್ಲಿ ತುಂಬಾ ಚಾಣಕ್ಯನಿರೋದ್ರಿಂದ ಪರವಾಗಿಲ್ಲ, ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಗ ನನ್ನ ವೃತ್ತಿಯನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಎನ್ನುವಂತ ಉದ್ದೇಶದಿಂದ ಮಗನಿಗೆ ಅಷ್ಟಾಗಿ ಓದು ಅಂತ ಕೂಡ ಹೇಳ್ತಾ ಇರ್ತಿರ್ಲಿಲ್ಲ ನಮ್ಮ ನಾಯಂದ್ರು ಅಂದ್ರೆ ಕ್ಷೌರಿಕರು. ಇನ್ನು ವೆಂಕಟಸ್ವಾಮಿ ಹೀಗಿರುವಾಗ ಏನಾಗುತ್ತೆ, ಆ ಊರಿಗೆ ಒಂದು ದೊಂಬರ ಗುಂಪು ಬರುತ್ತೆ. ಅಂತ ದೊಂಬರ ಗುಂಪು ಸರ್ಕಸ್ ಎಲ್ಲ ಮಾಡ್ತಾರೆ, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸರ್ಕಸ್ ಮಾಡುವವರ ಗುಂಪೇನಿರುತ್ತೆ ಊರಲ್ಲಿ. ಹಿಂದಿನ ಕಾಲದಲ್ಲ ಹಳ್ಳಿಗೆಲ್ಲ ಬರ್ತಾ ಇದ್ರಲ್ವ ಜನರು, ಗುಂಪು ಮಾಡ್ಕೊಂಡು ಬಂದು ಒಂದೊಂದು ಊರಿಂದ ಒಂದೊಂದು ಊರಿಗೆ ಹೋಗಿ ತಿಂಗಳ ಒಂದೊಂದು ಊರಲ್ಲೇ ಡೇರೆ ಹಾಕೊಂಡು, ಟೆಂಟ್ ಅಂತಾರಲ್ವ ಹಾಗೆ ಹಾಕೊಂಡು ಅಲ್ಲಿ ಪ್ರದರ್ಶನಗಳನ್ನ ನೀಡ್ಕೊಂಡು ಒಂದೂರು ಮುಗಿದ ನಂತರ ಇನ್ನೊಂದು ಊರಿಗೆ ಹೋಗುದು. ಅವರಿಗೆ ಒಂದು ನೆಲೆ ಇರುವುದಿಲ್ಲ, ಒಂದಲ್ಲ ಒಂದು ಊರಿಗೆ ಹೋಗ್ತಾ ಇರ್ತಾರೆ. ಇಂತಹ ಒಂದು ಗುಂಪು ಏನಿರುತ್ತೆ, ಆ ಗುಂಪು ಒಂದಿನ ಈ ರಾಮಸ್ವಾಮಿಯವರ ಹಳ್ಳಿಗೆ ಬರ್ತದೆ. ಅಲ್ಲಿಗೆ ಬಂದಾಗ ಆ ಊರಿನ ದಣಿ ಏನಿರ್ತಾರೆ, ರಾಮೇಗೌಡ ಎನ್ನುವಂಥವ್ರು ಊರಿನ ದಣಿ ಅಥವಾ ಊರಿನ ಗೌಡ್ರಾಗಿರ್ತಾರೆ, ಊರಿಗೆ ಮೇನ್ ಆಗಿರ್ತಾರೆ. ಅವರು ಕೂಡ ಕೈ ತುಂಬಾ ದುಡ್ಡು ಕೊಡ್ತಾರೆ ಎನ್ನುವಂತ ವಿಷಯಗಳೆಲ್ಲ ಈ ನಮ್ಮ ದೊಂಬ್ರ ಗುಂಪಿಗೆ ಗೊತ್ತಾಗಿ ಅದೊಂಬ್ರು ಬರ್ತಾರೆ. ಬಂದು ಚೆನ್ನಾಗಿ ನಾವು ಕೂಡ ಪ್ರದರ್ಶನ ಕೊಡ್ತೇವೆ ಅನ್ನುವಂತ ಪರ್ಮಿಷನ್ ತಗೊಂಡು, ಆ ಊರಿನ ಗೌಡ್ರ ಪರ್ಮಿಷನ್ ತಗೊಂಡು ಅಲ್ಲಿ ಆ ಊರಿನಲ್ಲಿ ಕೂಡ ಅವರು ಸರ್ಕಸ್ ಅನ್ನ ಮಾಡುವಂತಹ ಅಥವಾ ಒಂದು ನೃತ್ಯ ಏನೋ ಹೊಂದಿರುವಂತಹ ಒಂದು ಪ್ರದರ್ಶನವನ್ನು ನೀಡುವಂತ ಮಾತುಕತೆ ಆಗುತ್ತೆ. ಆಮೇಲೆ ಅಲ್ಲಿ ಒಂದು ಪರ್ಮಿಷನ್ ಕೇಳ್ಕೊಂಡು ಅವರಿಗೆ ಒಂದು ಅಲ್ಲಿಗೆ ಟೆಂಟ್ ಹಾಕ್ತಾರೆ. ಅಂದ್ರೆ ಅವ್ರದ್ದು ಒಂದು ನಾಟಕ ನಡೆಯುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ಆ ಒಂದು ದೊಂಬರ ಗುಂಪು ಬಂದಾಗ ಊರಿನಲ್ಲಿ ಒಂಥರ ಜಾತ್ರೆಯ ಸಂಭ್ರಮ ಇರ್ತದೆ. ಯಾಕೆಂದ್ರೆ ಆ ಊರಿನವರೆಲ್ರಿಗೂ ಕೂಡ ಈ ಒಂದು ದೊಂಬರ ಗುಂಪು ಅಥವಾ ದೊಂಬರ ಪ್ರದರ್ಶನ ಅಂದ್ರೆ ತುಂಬಾ ಇಷ್ಟ ಆಗ್ತದೆ. ಒಂದು ಊರಿಗೆ ಡೆಪ್ಯೂಟಿ ಕಮಿಷನರ್ ಎಲ್ಲ ಬಂದಾಗ ಯಾವ ರೀತಿಯಲ್ಲಿ ಒಂದು ಅವರಿಗೆ ಒಂದು ಸ್ವಾಗತವನ್ನೆಲ್ಲ ಕೋರ್ತಾರಲ್ವ, ಅಂತಹ ರೀತಿಯಲ್ಲಿ ಆ ಒಂದು ದೊಂಬರ ಗುಂಪಿಗೆ ಕೂಡ ಅಲ್ಲಿ ಒಂದು ವೆಲ್ಕಮ್ ಮಾಡ್ತಾರೆ, ಅವರನ್ನು ಸ್ವಾಗತಿಸ್ತಾರೆ ಆ ರೀತಿಯಲ್ಲಿ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಆ ದೊಂಬರ ಗುಂಪಿನಲ್ಲಿರುವಂತ ಅವರ ಆಟ, ಅವರು ಆಡುವಂತ ತೋರಿಸುವಂತ ನೃತ್ಯ ಪ್ರದರ್ಶನಗಳು ಅಥವಾ ಅವರ ಸರ್ಕಸ್ಗಳೆಲ್ಲ ಏನಿದಾವೆ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದಾಗೆ ಅವರು ಒಂದು ಗಡೆಯ ಮೇಲೆ ಒಂದು ಮಡಿಕೆ ಮೇಲೆ ಡಾನ್ಸ್ ಮಾಡುವುದು, ಹೀಗೆ ಅವರು ತುಂಬಾ ರೀತಿಯಲ್ಲಿ ಅವರ ನೃತ್ಯ ಪ್ರದರ್ಶನವನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಆ ದೊಂಬರ ಗುಂಪಿನಲ್ಲಿರುವಂತಹ ಒಂದು ಸುಂದರವಾದ ಹುಡುಗಿ ಇರ್ತಾಳೆ, ಒಂದು ಹುಡುಗಿ, ಆ ಹುಡುಗಿ ಮಾಡುವ ನೃತ್ಯ ಪ್ರದರ್ಶನ ಮಾತ್ರ ಅಲ್ಲಿ ಎಲ್ಲರಿಗೂ ಗಮನ ಸೆಳೀತದೆ. ಯಾಕಂದ್ರೆ ಅವಳು ಹುಟ್ಟಿರುವಂತಹ ಸೀರೆ ಏನಿದೆ, ಮೈಗೆ ತುಂಬಾ ಸುತ್ತಿಕೊಂಡು ತುಂಬಾ ಡಿಫ್ರೆಂಟ್ ಆಗಿ ಸೀರೆ ಉಟ್ಕೊಂಡು ಆ ಒಂದು ಪ್ರದರ್ಶನವನ್ನ ಎಲ್ರಿಗೂ ಹುಬ್ಬೇರಿಸುವಂತೆ ಮಾಡುವಂತಹ ಒಂದು ಪ್ರದರ್ಶನವನ್ನ ನೀಡ್ತಾಳೆ ಅವಳು. ಗಡಿಗೆ ಮೇಲೆ ನಿಂತ್ಕೊಂಡು ಅಥವಾ ಏನು ಹಗ್ಗದ ಮೇಲೆ ನಿಂತ್ಕೊಂಡು ಕೋಲ್ಗಳ ಸಹಾಯದಿಂದ ಅದ್ರ ಮೇಲೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡುದು, ಹೀಗೆ ಅನೇಕ ಈ ಸರ್ಕಸ್ ಅವರೆಲ್ಲ ಮಾಡ್ತಾರಲ್ವ, ಅದೇ ರೀತಿ ಅವಳು ಕೂಡ ತುಂಬಾ ಪ್ರದರ್ಶನಗಳನ್ನೆಲ್ಲ ಕೊಡ್ತಾ ಇರ್ತಾಳೆ. ಅವಳಿರುವಂತಹ ಸೌಂದರ್ಯ ಮತ್ತೆ ಅವಳು ಹುಟ್ಟಿರುವಂತಹ ಸೀರೆ ರೀತಿ ಅದೆಲ್ಲ ನೋಡ್ಕೊಂಡು ಈ ಊರಿನ ಪಡ್ಡೆ ಹುಡುಗರು ಏನಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಪ್ರದರ್ಶನಗಳು ಮುಗಿದ್ರು ಕೂಡ ಅವಳ ತಲೆಯಲ್ಲೇ ಅವಳ ಗುಂಗಲ್ಲೇ ಇಡೀ ಊರಿನವರೆಲ್ಲ ಇರ್ತಾರೆ. ಅಷ್ಟು ಸುಂದರವಾಗಿ ಆ ಹುಡುಗಿ ಒಂದು ದೊಂಬರ ಗುಂಪಿನಲ್ಲಿರುವಂತಹ ಹುಡುಗಿ ಒಂದು ಪ್ರದರ್ಶನವನ್ನ ನೀಡಿರ್ತಾಳೆ. ಅಂದ್ರೆ ಊರಿನ ಹುಡುಗರಿಗೆ ಎಲ್ರಿಗೂ ಅವಳ ಮೇಲೆ ಒಂಥರ ಕ್ರಶ್ ಅಂತ ಹೇಳ್ತಾರಲ್ವ, ಆ ತರ ಒಂದು ಫೀಲಿಂಗ್ಸ್ ಇರುವ ಹಾಗೆ ಆಗಿರ್ತದೆ. ಇನ್ನು ನಂತರ ಏನಾಗುತ್ತೆ, ಒಂದ್ 2-3 ದಿನ ಇದ್ದು ಊರಿನಲ್ಲಿ ಇದ್ದು ಗೌಡರಿಂದ ಮರ್ಯಾದೆನೆಲ್ಲ ಪಡ್ಕೊಂಡು ಅವ್ರ ದೊಂಬರ ಪ್ರದರ್ಶನ ಎಲ್ಲ ಮಾಡಿಬಿಟ್ಟು ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗುವಂತ ಹೋಗ್ತಾರೆ ದೊಂಬರ ಗುಂಪಿನವರು. ಆದ್ರೆ ಈಗ ಏನಾಗ್ತದೆ, ನಮ್ಮ ಕಥಾನಾಯಕ ವೆಂಕಟಸ್ವಾಮಿ ಏನಿದ್ದಾರೆ, ದೊಂಬರ ಹುಡುಗಿ ಏನಿದ್ದಾರೆ, ಅವ್ರ ಗುಂಪಿನವರ ಜೊತೆ ನಮ್ಮ ವೆಂಕಟಸ್ವಾಮಿ ಎನ್ನುವಂತಹವರು ಹೋಗ್ತಾರೆ ಎನ್ನುವುದನ್ನ ನಾವು ನೋಡ್ಬೋದು. ಇನ್ನು ಅವ್ರ ಜೊತೆಗೆ ಹೋಗಿ ವಾಪಸ್ ಬರುವುದೇ ಇಲ್ಲ, ಅವ್ರ ಜೊತೆನೆ ಹೋಗ್ತಾರೆ. ಹುಡುಗಿಯನ್ನ ನೋಡಿ ಅವನಿಗೆ ತುಂಬಾ ಪ್ರೀತಿ ಉಂಟಾಗಿ ಅವ್ರ ಜೊತೆನೆ ಅವ್ರ ಇನ್ನೊಂದು ಊರಿಗೆ ಹೋಗುವಾಗ ಅವರ ಹಿಂದೆನೆ ಹೋಗ್ತಾನೆ. ಹಿಂದಿರುಗಿ ಬಾರದೆ ದೊಂಬರೊಂದಿಗೆ ಪಕ್ಕದ ಊರಿಗೆ ಹೋಗ್ತಾನೆ. ಮತ್ತೆ ಮಾರನೇ ದಿನ ಊರಿನವರೆಲ್ಲರೂ ಹೇಳ್ತಾರೆ ದೊಂಬರೊಂದಿಗೆ ಪಕ್ಕದ ಊರಿನಲ್ಲಿ ಇದ್ದಾನೆ ಅಂತ. ಎಲ್ರಿಗೂ ವಿಷಯ ಗೊತ್ತಾಗ್ತದೆ, ದೊಂಬರ ಹುಡುಗಿನ ಮದುವೆ
ಮದ್ವೆ ಆಗ್ತೇನೆ ಅಂತ ಕೂಡ ಹೇಳ್ತಿದ್ದಾನೆ ವೆಂಕಟಸ್ವಾಮಿ ಅನ್ನೋದಲ್ಲ, ಊರಿಂದ ಊರಿಗೆ ಎಲ್ರಿಗೂ ಕೂಡ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅಂದ್ರೆ ಅವನಿಗೆ ಎಲ್ರು ಆ ಹುಡುಗಿಯ ನೃತ್ಯವನ್ನ ಅಥವಾ ಅವಳು ಮಾಡುವಂತ ಏನ್ ಪ್ರದರ್ಶನವನ್ನೆಲ್ಲ ನೋಡ್ಬಿಟ್ಟು ಎಲ್ರು ಖುಷಿಯಾಗಿ ಆಗಿದ್ರೆ ನಮ್ಮ ವೆಂಕಟಸ್ವಾಮಿಗಳ ಮೇಲೆ ಪ್ರೀತಿನೇ ಉಂಟಾಗ್ತದೆ. ಮತ್ತೆ ಅವನು ಅವಳೊಂದಿಗೆ ಹೋಗ್ಬೇಕು ಅಂತ ಹೇಳಿ ಅವಳ ಜೊತೆನೆ ಹೋಗಿ ಇನ್ನೊಂದು ಊರಿಗೆ ಹೋಗಿ ತಂಗ್ತಾನೆ, ಅವಳ ಜೊತೆ ತಂಗ್ತಾನೆ ಅಂದ್ರೆ ಉಳ್ಕೊಳ್ತಾನೆ. ಈ ಊರಿನವರಿಗೆಲ್ಲ ಗೊತ್ತಾಗ್ತದೆ, ಗೊತ್ತಾದವಾಗ ವೆಂಕಟಸ್ವಾಮಿ ಅವಳನ್ನ ಮದ್ವೆ ಆಗ್ತಾನೆ ಅನ್ನುವಂತ ವಿಷಯಗಳು ಕೂಡ ಊರಿಗೆಲ್ಲ ಸ್ಪ್ರೆಡ್ ಆಗ್ತದೆ. ಈಗ ವೆಂಕಟಸ್ವಾಮಿ ಮನೆಯಲ್ಲಿ ತುಂಬಾ ಗಲಾಟೆ ಕೂಡ ಆಗ್ತದೆ ಈ ವಿಷಯವಾಗಿ. ವೆಂಕಟಸ್ವಾಮಿಯ ತಾಯಿ ಏನಿದ್ದಾಳೆ ಮುನಿಯಮ್ಮ ಎನ್ನುವಂತ ಗಂಡನನ್ನ ಕರೆದು ಹೇಳ್ತಾಳೆ, ನೋಡಿ ಮಗನನ್ನ ಬೇಗ ಕರ್ತ್ಕೊಂಡ್ ಬನ್ನಿ ಅಂತ ಹೇಳಿ ತುಂಬಾ ಅಳ್ತಾಳೆ. ಅಂದ್ರೆ ನನ್ ಮಗ ಹೀಗೆಲ್ಲ ಮಾಡಿದ್ನಲ್ಲ ಅನ್ನುವಂತ ವಿಷಯದಿಂದ ಅಳ್ತಾಳೆ. ಆಗ ಅವಳ ವೆಂಕಟಸ್ವಾಮಿ ಅಪ್ಪ ಏನಿದ್ದಾನೆ ಅವನ ಹೆಸರು ನರಸ ಅಂತ. ಅವನು ಹೇಳ್ತಾನೆ, ಈ ಹಿಂದೆನೆ ನಾನು ನಿಂಗೆ ನಿನ್ ಮಗಂಗೆ ಮದ್ವೆ ಮಾಡೋಣ ಅಂತ ಹೇಳಿದೆ, ನೀನ್ ಕೇಳಲಿಲ್ಲ, ಯಜಮಾನಿ ಪಟ್ಟ ಹೋಗುತ್ತೆ ಅಂತ ಬೇಡ ಅಂದೆ. ಈಗ ನೋಡು ಆಗ್ಲೇ ಮದ್ವೆ ಮಾಡಿದ್ರೆ ಇಂತ ಮಗ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ, ಯಾರ ಹಿಂದೆನೂ ಹೋಗ್ತಾನೂ ಇರ್ಲಿಲ್ಲ. ನೋಡು ಏನ್ ಮಾಡಕ್ಕೂ ಆಗಲ್ಲ, ಈಗ ಹೋಗ್ಲಿ ಬಿಡು, ಇನ್ನೊಂದ್ 2 ದಿನ ಬಿಟ್ಟು ಆ ಹುಡುಗಿ ನೋಡ್ಕೊಂಡು ವಾಪಸ್ ಬರ್ತಾನೆ ಅಂತ ಹೇಳಿ ಅಲ್ಲೇ ಏನೋ ಒಂದು ಸಮಾಧಾನ ಮಾಡಿ ಬಿಡ್ತಾನೆ ಹೆಂಡತಿಗೆ. ಆದ್ರೆ ಮುನಿಯಮ್ಮಂಗೆ ಬೇಜಾರು ನೋವು ಅಲ್ಲಿಗೆ ಮುಗಿಲಿಲ್ಲ. ಅವಳು ಬೇಗ ಹತ್ಕೊಂಡು ಹಾಗೇನೆ ಗೌಡ್ರ ಮನೆಗೆ ಬಂದು ಗೌಡ್ರ ಹತ್ರ ಹೇಳ್ತಾಳೆ, ಫಿರ್ಯಾದು ಮಾಡ್ತಾಳೆ. ಅಂದ್ರೆ ಅವ್ರ ಹತ್ರ ನ್ಯಾಯ ಕೊಡಿ ಅಂತ ಕೇಳ್ತಾಳೆ. ಹೀಗಾಯ್ತು, ನನ್ ಮಗ ಹೋಗಿದ್ದಾನೆ, ಹೇಗಾದ್ರು ನನ್ ಮಗನ ಕರ್ಸಿ ಅಂತ ಹೇಳ್ತಾನೆ. ಇಲ್ಲಿ ತನ್ನ ಗಂಡ ಅಸಡ್ಡೆ ಮಾಡ್ದ ಅಂತ ಅಂದ ಹಾಗೆ ಊರಿನ ಗೌಡ್ರು ಕೂಡ ಅಸಡ್ಡೆ ಮಾಡೋ ಹಾಗಿರ್ಲಿಲ್ಲ. ಯಾಕಂದ್ರೆ ಅವ್ರ ಮರ್ಯಾದೆ ಪ್ರಶ್ನೆನೂ ಆಗಿತ್ತು. ಯಾಕಂದ್ರೆ ನಮ್ಮ ಊರಿನ ನಾಯಂದ್ರ ಮಗ ದೊಂಬರ ಹುಡುಗಿ ಜೊತೆ ಹೋದ, ಗೌಡ್ರದ್ದು ಮರ್ಯಾದೆ ಪ್ರಶ್ನೆ ಆಗತ್ತೆ. ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಗೌಡ್ರ ಏನು ಮಾಡ್ಲಿಲ್ವಾ, ತಪ್ಪಿಸ್ತಿಲ್ವಾ ಅಂತೆಲ್ಲ ಊರವರೆಲ್ಲ ಕೇಳ್ತಾರೆ. ಗೌಡ್ರಿಗೂ ಮರ್ಯಾದೆ ಪ್ರಶ್ನೆ ಅನ್ನುವಂತ ಉದ್ದೇಶದಿಂದ ಗೌಡ್ರು ಏನು ವೆಂಕಟಸ್ವಾಮಿ ತಂದೆ ಹಾಗೆ ಇಲ್ಲಿ ಉದಾಸೀನ ತೋರಿಸ್ಲಿಲ್ಲ. ಹೇಗಾದ್ರೂ ಮಾಡಿ ಈ ಒಂದು ವಿಷಯನ ಅಲ್ಲಿಗೆ ಮುಗಿಸ್ಬಿಡ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು, ನಮ್ಮ ಮರ್ಯಾದೆ ಉಳಿಸ್ಕೊಳ್ಬೇಕು, ಊರ ಮರ್ಯಾದೆ ಎನ್ನುವಂತ ಕಾರಣಕ್ಕಾಗಿ ಗೌಡ್ರು ಒಂದು ಸಂಧಾನ ಮಾಡೋಣ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗೌಡ್ರು ಏನ್ ಮಾಡ್ತಾರಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ಇನ್ನೇನು ವೆಂಕಟಸ್ವಾಮಿ ಹತ್ರ ಆ ಊರಿಗೆ ಕಳಿಸ್ಬಿಟ್ಟು ವೆಂಕಟಸ್ವಾಮಿನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬೇಕು ಅಂತ ಹೇಳಿ ಎಲ್ಲ ಅರೇಂಜ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಜನನ ಕಳಿಸಿ ಹೇಗಾದ್ರೂ ವೆಂಕಟಸ್ವಾಮಿನ ಕರ್ಸ್ಕೋಬೇಕು ಊರಿಗೆ ಎನ್ನುವಂತ ಸಂದರ್ಭದಲ್ಲಿ ವೆಂಕಟಸ್ವಾಮಿನೇ ತಾಯಿ ತಂದೆಯರು ಅಲ್ಲಿಗೆ ಬರ್ತಾನೆ. ಬಂದ್ ಹೇಳ್ತಾನೆ, ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಬೇಕು, ಅಲ್ಲೇ ಕ್ಷೌರ ಹತ್ರನ ಮುಂದುವರಿಸ್ತೀನಿ, ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಇಲ್ಲೇ ಮಾಡಲ್ಲ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ತಂದೆ ತಾಯಿ ಹತ್ರ. ಆಗ ಅಲ್ಲಿ ತಂದೆ ತಾಯಿಗೆ ಕೋಪ ಬರ್ತದೆ, ಅದೆಲ್ಲ ಬೇಡ ಅಂತ ಕೇಳಿದ್ರು ಕೇಳಲ್ಲ, ನಾನು ಅಲ್ಲೇ ಹೋಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ ವೆಂಕಟಸ್ವಾಮಿ. ಆಗ ಅಮ್ಮ ಹೇಳ್ತಾರೆ, ಏನು ಮುನಿಯಮ್ಮ ಅವ್ರು ಏನಿದ್ದಾರೆ, ಇಲ್ಲ ನೀ ಹೀಗೆ ಹೋಗ್ಬೇಕು ಅಂದ ತಕ್ಷಣ ಕಳಿಸಿಕೊಡ್ಲಿಕ್ಕೆ ಆಗುದಿಲ್ಲ, ಅದು ನಾವು ಊರಿನ ನಾಯಂದ್ರಾಗಿರ್ತೇವೆ, ನಾವು ಗೌಡ್ರ ಪರ್ಮಿಷನ್ ಕೂಡ ತಗೊಳ್ಬೇಕು ಅಂತ ಹೇಳಿ ಗೌಡ್ರ ಹತ್ರ ಒಂದು ವಿಷಯ ಕೇಳೋಣ ಅಂತ ಹೇಳಿ ಅವರು ಗೌಡ್ರ ಮನೆಗೆ ಮಗ ಮತ್ತೆ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ದೊಂಬರರ ಹುಡುಗಿ ಏನಿದ್ದಾಳೆ ಅವಳ ತಂದೆ ಕೂಡ ಅದೇ ಸಮಯಕ್ಕೆ ಗೌಡ್ರ ಹತ್ರ ಬರ್ತಾಳೆ. ಅವರು ಕೂಡ ಬಂದು ಅವ್ರ ಹತ್ರ ಒಂದು ಫಿರ್ಯಾದನ್ನ ಕೊಡ್ತಾರೆ. ಅಂದ್ರೆ ಅವರ ಸಮಸ್ಯೆ ಯಾವ್ದಪ್ಪ ಅಂತಂದ್ರೆ, ತಮ್ಮ ಮಗಳೆಲ್ಲಾದ್ರೂ ಈ ವೆಂಕಟಸ್ವಾಮಿ ಜೊತೆ ಮದ್ವೆ ಮಾಡ್ಕೊಂಡಿದ್ರೆ ಅಂದ್ರೆ ಅವಳಿಂದಾಗಿ ಅವರಿಗೆ ಪ್ರದರ್ಶನದಲ್ಲಿ ತುಂಬಾ ಲಾಭ ಆಗ್ತಿತ್ತು, ದುಡಿಲಿಕ್ಕೆ ಅವಳು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದ್ಲು ಆ ದೊಂಬರ ಹುಡುಗಿ ಅನ್ನುವಂಥವಳು ಅವರ ಗ್ರೂಪ್ ಅಲ್ಲಿ. ಇನ್ನು ಅವಳು ಮದ್ವೆ ಎಲ್ಲ ಆಗ್ಬಿಟ್ಟು ವೆಂಕಟಸ್ವಾಮಿ ಜೊತೆ ಉಳ್ಕೊಂಡ್ಬಿಟ್ರೆ ದುಡಿಲಿಕ್ಕೂ ಕೂಡ ಯಾರಿರಲ್ಲ, ಅವ್ರ ಸಂಸಾರಕ್ಕೂ ತುಂಬಾ ಕಷ್ಟ ಆಗ್ತದೆ. ಈ ರೀತಿಯಿಂದಾಗಿ ಹೇಗಾದ್ರೂ ಇದನ್ನ ತಪ್ಪಿಸಿ ಅಂತ ಕೂಡ ದೊಂಬರ ಹುಡುಗಿಯ ತಂದೆ ಕೂಡ ಬಂದು ಇಲ್ಲಿ ಗೌಡ್ರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಎರಡು ಕಡೆಯವರು ಕೂಡ ಎರಡು ಕಡೆಯ ತಂದೆ ತಾಯಿಗಳಿಗೂ ಕೂಡ ಈ ಮದ್ವೆ ಇಷ್ಟ ಇರುವುದಿಲ್ಲ, ಅಥವಾ ಅವ್ರಿಗೆ ಒಟ್ಟಿಗೆ ಇರುವುದು ಇಷ್ಟ ಇಲ್ಲದ ಪರಿಣಾಮವಾಗಿ ಒಂದು ಗೌಡ್ರು ನಿರ್ಧಾರ ಹೇಳ್ತಾರೆ, ನೀವು ಏನು ಬೇಡ, ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ, ನೀವು ವೆಂಕಟಸ್ವಾಮಿನ ಬಿಟ್ಟು ಬೇರೆ ಊರಿಗೆ ಹೋಗಿ ಅಂತ ಹೇಳಿ ಒಂದು ಮಾತಾಗುತ್ತೆ. ಅದ್ರ ಪ್ರಕಾರ ವೆಂಕಟಸ್ವಾಮಿನ ಬಿಟ್ಟು ಅವರೆಲ್ಲರೂ ಬೇರೆ ಊರಿಗೆ ಹೋಗುದಂತ ಹೇಳಿ ಆ ಊರನ್ನ ಬಿಟ್ಟು ಲಗೇಜ್ ಎಲ್ಲ ತಗೊಂಡು ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ಹೋಗ್ತಾರೆ. ಆದ್ರೆ ಅವ್ರು ಎಷ್ಟು ದೂರ ಹೋದ್ರು ಕೂಡ ನಮ್ಮ ವೆಂಕಟಸ್ವಾಮಿ ಅದನ್ನ, ಅವ್ರು ಎಷ್ಟು ದೂರ ಇದ್ರು ಅವರ ಪ್ರೀತಿಗೆ ಅದು ದೂರ ಎನ್ನುವುದು ದೂರ ಆಗಿ ಕಾಣುವುದೇ ಇಲ್ಲ. ವೆಂಕಟಸ್ವಾಮಿ ಏನ್ ಮಾಡ್ತಾನೆ, ಅವಳನ್ನ ಹುಡುಕಿಕೊಂಡು ಮತ್ತೆ ಅವಳೆಲ್ಲ ಹೋಗ್ತಾಳೆ, ಆ ಊರಿಗೆಲ್ಲ ಹೋಗ್ತಾಳೆ. ಅವನ ಪ್ರೇಮ ಅಲ್ಲಿ ಅವರು ಎಷ್ಟು ದೂರ ಹೋದ್ರು ಕೂಡ ಅದು ಮುಗಿಯುವಂತಹ ಪ್ರೇಮ ಆಗಿರುವುದಿಲ್ಲ. ಅವಳ ಹಿಂದೆ ಅವಳೆಲ್ಲಿಗೆಲ್ಲ ಹೋಗ್ತಾಳೆ, ಅವ್ರ ಜೊತೆಗೆ ಹೋಗುದು, ಅವ್ರ ಜೊತೆ ಪ್ರೇಮದಿಂದ ಇರುವುದು, ಅವರಿಬ್ಬರದ್ದು ಸರಸ ಸಲ್ಲಪಗಳೆಲ್ಲ ನಡಿಲಿಕ್ಕೆ ಶುರು ಆಗ್ತದೆ. ಎಲ್ಲ ಕಡೆ ಅವಳ ಜೊತೆ ಅವಳ ಜೊತೆ ಅವನು ತಿರುಗಾಡ್ತಾ ಇರ್ತಾನೆ ವೆಂಕಟಸ್ವಾಮಿ. ಹೀಗಿರುವಾಗ ಒಂದ್ ದಿವ್ಸ ಯಾರೋ ಒಬ್ರು ನೋಡ್ತಿರ್ತಾರೆ. ಅಂದ್ರೆ ಈ ದೊಂಬರ ಹುಡುಗಿ ಜೊತೆ ದೋಸ್ತಿ ಮಾಡಿ, ಅಂದ್ರೆ ಅವಳ ಜೊತೆ ಸ್ನೇಹ ಮಾಡ್ಕೊಂಡು ಇವ್ನು ಏನ್ ಮಾಡ್ತಾನೆ ಅಂದ್ರೆ, ದೊಂಬರ ಅನ್ನುವರು ಕಾಗೆನೆಲ್ಲ ತಿನ್ನುವವರಾಗಿರ್ತಾರೆ. ಕಾಗೆ ಏನಿದೆ ಅದನ್ನ ತಿನ್ನುವವರಾಗಿರ್ತಾರೆ. ಅವಳಿಗೆ ಕಾಗೆ ತಿನ್ಬೇಕು ಅನ್ನುವ ಕಾರಣಕ್ಕಾಗಿ ಇವನು ಏನು ವೆಂಕಟಸ್ವಾಮಿ ಇದ್ದಾನೆ, ಕಾಗೆನ ಹೊಡಿತಾ ಇರ್ತಾನೆ ತೋಟದಲ್ಲಿ ನಿಂತ್ಕೊಂಡು. ಅದನ್ನ ಊರಿನವ್ರು ಯಾರೋ ನೋಡ್ಕೊಂಡು ಇಡೀ ಊರಿಗೆ ಸ್ಪ್ರೆಡ್ ಮಾಡ್ತಾರೆ, ನಮ್ಮೂರ ನಾಯಿಂದ ನಾಯಿ ತಿಂದ ಅಂತ ಅನ್ನುವಂತಹ ಒಂದು ಗಾದೆ ಮಾತಾಗಿ ಹೋಗ್ತದೆ. ಅಂದ್ರೆ ಕಾಗೆ ತಿನ್ನುವವರ
ವಂಶ ಇವ್ರದ್ದಾಗಿರುವುದಿಲ್ಲ ವೆಂಕಟಸ್ವಾಮಿದು. ಆದ್ರೆ ಅವಳ ಜೊತೆ ಸೇರ್ಕೊಂಡು ಕಾಗೆನ ಹೊಡಿತಿದ್ದಾನೆ ಅನ್ನುವಂಥದ್ದು ಅವರಿಗೆ ತುಂಬಾ, ಅವರ ಫ್ಯಾಮಿಲಿಗೆ ಕೂಡ ತುಂಬಾ ಕೆಟ್ಟದಾಗಿ ಕಾಣ್ತದೆ. ಹಾಗಾಗಿ ಮತ್ತೆ ಊರಿನವರೆಲ್ಲ ಕೂಡ ಅವನ ಬಗ್ಗೆ ಒಂದು ಅಪಪ್ರಚಾರವನ್ನ ಕೂಡ ಮಾಡ್ತಾರೆ. ಅವಳ ಸಂಘವನ್ನ ಮಾಡಿ ಹಾಳಾಗಿ ಬಿಟ್ಟ, ಹೀಗೆಲ್ಲ ಮಾಡ್ತಿದ್ದಾನೆ, ನಮ್ಮೂರ ಮರ್ಯಾದೆ ತೆಗ್ದ, ಹೀಗೆಲ್ಲ ತುಂಬಾ ವಿರೋಧ ಮಾಡಿದ್ರು ಕೂಡ ಯಾರ ಮಾತನ್ನ ಲೆಕ್ಕಿಸದೆ ಅವಳ ಹಿಂದೆನೆ ಹೋಗ್ತಾ ಇದ್ರು ವೆಂಕಟಸ್ವಾಮಿ ಅವರು. ಮತ್ತೆ ಅವಳ ಹಿಂದೆ ಅವಳ ಪ್ರೀತಿಗಾಗಿ ಎಲ್ಲವನ್ನ ಅವ್ರು ಎದುರಿಸ್ಲಿಕ್ಕೆ ಕೂಡ ರೆಡಿ ಆಗಿದ್ರು, ಅವಳಿಗೋಸ್ಕರ ಎಲ್ಲ ಮಾಡ್ಲಿಕ್ಕೆ ಕೂಡ ರೆಡಿ ಆಗಿದ್ದ, ಊರನ್ನ ಬಿಟ್ಟು ಕೂಡ ಹೋಗ್ಲಿಕ್ಕೆ ವೆಂಕಟಸ್ವಾಮಿ ರೆಡಿ ಆಗಿದ್ರು. ಅವ್ರ ಅಪ್ಪ ಅಮ್ಮನಿಗೆ ಕೂಡ ಇದರಿಂದ ತುಂಬಾ ಮನಸ್ಸಿಗೆ ಬೇಜಾರಾಗ್ತಿತ್ತು. ಮಗ ಒಬ್ಬ ಹೀಗೆಲ್ಲ ಮಾಡಿದಲ್ಲ ಅಂತ ತುಂಬಾ ಅವರು ಮನ್ಸಲ್ಲೇ ತುಂಬಾ ನೊಂದ್ಕೊಳ್ತಾ ಇದ್ರು. ಮರ್ಯಾದೆ ಕೂಡ ಹೋಗ್ತಾ ಇತ್ತು. ಇದೆಲ್ಲ ನೋವುಗಳಲ್ಲಿ ಅವರೆಲ್ಲ ಇರುವಾಗ, ತಂದೆ ತಾಯಿಗಳೆಲ್ಲ ಇರುವಾಗ, ಒಂದು ದಿನ ಏನಾಗ್ತದೆ ಅಂದ್ರೆ, ಈ ವೆಂಕಟಸ್ವಾಮಿ ರಾತ್ರಿ ಬಂದು ಬಾಗಿಲು ತಟ್ತಾನೆ. ಅವರ ಮನೆಗೆ ಬಂದು ರಾತ್ರಿ ಬಾಗಿಲು ತಟ್ಟತಾನೆ. ಆ ಸಂದರ್ಭದಲ್ಲಿ ಹೋಗಿ ಅಮ್ಮ ತಾಯಿ ಏನಿದ್ರೆ ಬಾಗಿಲು ತೆಗಿತಾರೆ. ಆದ್ರೆ ಅವರಿಗೆ ತುಂಬಾ ಕೋಪ ಬರ್ತದೆ ಅವನನ್ನ ನೋಡಿ. ಏನ್ ಇಷ್ಟ ರಾತ್ರಿಯಲ್ಲಿ ಮನೆಗೆ ಬಂದು ಬಾಗಿಲು ತೆಗಿತಿದ್ಯಾ, ಹೀಗೆಲ್ಲ ರಾತ್ರಿ ಎಲ್ಲ ಬಂದು ಬಾಗಿಲು ತೆಗಿಲಿಕ್ಕೆ ಇದೇನು ಅವಳ ಮನೆನಾ ಅಂತ ಕೇಳ್ತಾರೆ. ಅಂದ್ರೆ ಅವಳೊಂದು ಕೆಟ್ಟ ಭಾಷೆಯನ್ನು ಬಳಸಿ, ಈ ಒಂದು ಭಾಷೆಯನ್ನ ಬಳಸಿ, ಇಷ್ಟು ರಾತ್ರಿಯಲ್ಲೆಲ್ಲ ಬಾಗಿಲು ಬಂದು ತೆಗಿಲಿಕ್ಕೆ ಇದೇನು ಅವರ ಮನೆನಾ ಅಂತ ಹೇಳಿ ತುಂಬಾ ಜರ್ದು ಬೈದು ಬಾಗಿಲನ್ನ ವಾಪಸ್ ತೆಗಿಯಲ್ಲ, ಹಾಗೆ ಕ್ಲೋಸ್ ಮಾಡಿ ಬಿಡ್ತಾರೆ, ಕ್ಲೋಸ್ ಮಾಡ್ತಾ ಹಾಕ್ತಾರೆ. ಇದರಿಂದ ಬೇಜಾರಾಗ್ಕೊಂಡು ವೆಂಕಟಸ್ವಾಮಿ ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ, ಪ್ರೇಯಸಿ ಅವಳು ಹುಡುಗಿ ಏನಿದ್ದಾಳೆ, ವೆಂಕಟಸ್ವಾಮಿಯ ಪ್ರೇಯಸಿ ಏನಿದ್ದಾಳೆ, ಅವಳು ನೋಡ್ಕೊಳ್ಳಿಕ್ಕೆ ಮತ್ತೆ ವಾಪಸ್ ಅವಳ ಜೊತೆಗೆ ಹೋಗ್ತಾನೆ, ಅವಳ ಹಿಂದೆನೆ ಮತ್ತೆ ಹೋಗ್ತಾನೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಒಂದ್ಸಲ ಅವ್ನು ಬರ್ತಾನೆ ತಂದೆ ತಾಯಿ ಹತ್ರ ರಾತ್ರಿ, ಆದ್ರೆ ತಾಯಿಯವನ್ನ ಮನೆ ಒಳಗೆ ಸೇರಿಸ್ಕೊಳ್ಳುದಿಲ್ಲ. ಅವನಿಷ್ಟು ಮಾಡಿದ್ದಕ್ಕಾಗಿ ಬೇಜಾರಾಗಿ ನೊಂದುಕೊಂಡು ಬಾಗಿಲು ತೆಗಿಯುವುದಿಲ್ಲ. ಇದು ಅಂತವಳ ಮನೆ ಅಲ್ಲ, ನೀನ್ ಬೇಕಾದಾಗ ಬಂದು ಬಾಗಿಲು ತೆಗಿಲಿಕ್ಕೆ ಅಂತ ಹೇಳಿ ಬಾಯಿಗೆ ಬಂದಾಗೆ ಬೈದು ಬಾಗಿಲನ್ನ ಹಾಕ್ತಾಳೆ. ವೆಂಕಟಸ್ವಾಮಿ ವಾಪಸ್ ಪ್ರೇಯಸಿಯ ಊರಿಗೆ ಹೋಗ್ತಾನೆ. ಹೀಗಿರುವಾಗ ಒಂದ್ಸಲ ಬಂದು ಈ ನಮ್ಮ ದೊಂಬರ ಹುಡುಗಿಯರ ತಂದೆ ಏನಿದ್ದಾನೆ, ದೊಂಬರ ಹುಡುಗಿ, ಅವನು ಪುನಃ ಒಂದ್ಸಲ ಬಂದು ಕೂಡ ಗೌಡ್ರ ಹತ್ರ ಮತ್ತೆ ಹೇಳ್ತಾನೆ, ಮತ್ತೆ ನಿಮ್ಮ ವೆಂಕಟಸ್ವಾಮಿ ನನ್ನ ಮಗಳನ್ನ ಬಿಡ್ತಾ ಇಲ್ಲ, ನಮ್ಗೆ ನಮ್ಮ ಜೀವನಕ್ಕೆ ಆಧಾರ ಸ್ತಂಭ ನಮ್ಮ ಮಗಳೇ ಆಗಿದ್ದಾಳೆ, ಬಟ್ ವೆಂಕಟಸ್ವಾಮಿ ಈ ತರ ಅವಳ ಜೊತೆ ಹೋಗುದ್ರಿಂದ ನಮ್ಗೆ ಕೆಲಸಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಯಾವ್ದು ಪ್ರಯೋಜನ ಕೂಡ ಆಗುದಿಲ್ಲ ಎನ್ನುವುದನ್ನ ನೋಡ್ಬೋದು. ಇದಾದ ನಂತರ ಏನಾಗುತ್ತೆ ಅಂದ್ರೆ, ಒಂದು 4-5 ದಿನ ಇದೆಲ್ಲ ಕತೆ ಸ್ಟೋರಿ ಎಲ್ಲ ಆಗಿ, ಒಂದೊಂದ್ರೆ ಮನೆಗೆ ಬಂದು ಬಾಗಿಲು ತೆಗೆದು ತಾಯಿ ಸೇರಿಸ್ಕೊಳ್ಳುದಿಲ್ಲ ವೆಂಕಟಸ್ವಾಮಿನ. ಇದೆಲ್ಲ ಆದ ನಂತರ 4-5 ದಿನಗಳ ನಂತರ ಆ ಊರಿನಲ್ಲಿ ಇರುವ ಇನ್ನೊಬ್ಬ ಗೌಡ್ರೇನು ಬೇರೆ ಊರಿಗೆ ಹೋದಾಗ, ಆ ಊರಿನ ಪೇಟೆ ಸೈಡ್ ಅಲ್ಲಿ ಈ ಒಂದು ನಮ್ಮ ವೆಂಕಟಸ್ವಾಮಿ ಏನಿದ್ದಾರೆ ತುಂಬಾ ಜ್ವರ ಬಂದು ಮಲಗಿರ್ತಾರೆ. ಅವನನ್ನ ನೋಡಿದ ಈ ಒಂದು ಗೌಡ್ರಿಗೆ, ಇದು ನಮ್ಮೂರಿನ ವೆಂಕಟಸ್ವಾಮಿ ಅನ್ನೋದು ಗೊತ್ತಾಗಿ ಅವನನ್ನ ಕರ್ಕೊಂಡು ಬಂದು ವೆಂಕಟಸ್ವಾಮಿ ಮನೆಗೆ ಬಿಡ್ತಾರೆ. ಈಗ ತುಂಬಾ ಜ್ವರ ಬಂದಿರುತ್ತೆ ವೆಂಕಟಸ್ವಾಮಿಗೆ, ಸಿಕ್ಕಾಪಟ್ಟೆ ಜ್ವರ ಬಂದಿರುತ್ತೆ. ಆ ಜ್ವರದಲ್ಲೇ ಅವನು ಎಲ್ಲಿ ಮಲಗಿದಾನೆ ಅನ್ನುವಂತ ಪರಿವೇ ಇಲ್ಲದೆ ಬಿದ್ದಿದ್ದಾನೆ. ಅವನನ್ನ ಕರ್ಕೊಂಡು ಬಂದು ವೆಂಕಟಸ್ವಾಮಿಯ ಮನೆಗೆ ತಂದು, ಆ ಒಂದು ಊರಿನಲ್ಲಿರುವ ಇನ್ನೊಬ್ರು ಗೌಡ್ರು ಇರ್ತಾರೆ, ಅವ್ರು ತಗೊಂಡ್ ಬಂದು ನಮ್ಮ ವೆಂಕಟಸ್ವಾಮಿ ಅನ್ನುವಂತ ಕಾರಣಕ್ಕಾಗಿ ತಂದು ಅವನ ತಾಯಿ ತಂದೆ ಏನಿರ್ತಾರೆ ಅವ್ರ ಮನೆಗೆ ತಂದು ಬಿಡ್ತಾರೆ. ಆದ್ರೆ ಅವನಿಗೆ ಬಂದಿರುವಂತ ಆ ಜ್ವರದಿಂದ ಅವನು 10-15 ದಿನ ಎದ್ದೇಳೋದೇ ಇಲ್ಲ. ಯಾಕಂದ್ರೆ ತುಂಬಾ ಜ್ವರ ಬಂದಿರುತ್ತೆ. ಆ ಜ್ವರದಿಂದ ಅವನು ಎಷ್ಟು ಪರಿತಪಿಸ್ತಾನೆ ಅಂದ್ರೆ, ಕೊನೆಗೆ ಸಾವಿನ ದವಡಿಗೆ ಬಂದ್ಬಿಡ್ತಾನೆ, ಅಷ್ಟು ಜ್ವರ ಬಂದ್ಬಿಡುತ್ತೆ. ಆದ್ರೆ ಆ ಜ್ವರದಲ್ಲೂ ಕೂಡ ವೆಂಕಟಸ್ವಾಮಿ ಅನ್ನುವಂಥವನು ದೊಂಬರ ಹುಡುಗಿಯನ ಕುರಿತೇ ಕನವರಿಸ್ತಾ ಇದ್ದ. ಅಂದ್ರೆ ಅವಳ ಬಗ್ಗೆನೇ ಎಣಿಸ್ಕೊಂಡು, ಅವಳ ಬಗ್ಗೆನೇ ಹೇಳ್ಕೊಂಡು ತಂದೆ ತಾಯಿ ಹತ್ರ ಎಲ್ಲ ಕೇಳ್ತಾ ಇರ್ತಾನೆ. ಅವಳನ್ನ ಒಂದ್ಸಲ ಕರ್ಸಿ ನಂಗೆ ಅವಳನ್ನ ನೋಡ್ಬೇಕು, ನಾನು ಅವಳನ್ನ ನೋಡ್ಬೇಕು ಅಂತ ತುಂಬಾ ಹೇಳ್ತಾನೆ. ಆದ್ರೆ ಅವನು ಎಷ್ಟೇ ಹೇಳಿದ್ರು ಕೂಡ ವೆಂಕಟಸ್ವಾಮಿ ಜೊತೆ ಅಪೋದೆ ತಿರುಗ್ತಾ ಇರುವಂತಹ ಹುಡುಗಿಯನ್ನ ಕರೆಸುವುದಿಲ್ಲ ಅವನ ಅಪ್ಪ ಅಮ್ಮ. ಅಂದ್ರೆ ಆ ದೊಂಬರ ಹುಡುಗಿಯನ್ನ ಕರ್ಸುದೇ ಇಲ್ಲ, ಎಷ್ಟು ಹೇಳಿದ್ರು ಕರ್ಸುದಿಲ್ಲ. ಅವರಿಗೆ ಮೊದ್ಲೇ ಅವ್ರ ಮೇಲೆ ಕೋಪ ಇರ್ತದೆ, ಆ ಹುಡುಗಿಯ ಮೇಲೆ ಮತ್ತೆ ಅವನ ಮೇಲೆ. ಹಾಗಾಗಿ ಅವಳನ್ನ ಕೊನೆ ಕ್ಷಣಕ್ಕೂ ಕೂಡ ಕರ್ಸುದಿಲ್ಲ. ಅಂತ ಸಂದರ್ಭದಲ್ಲಿ ಕೊನೆಯದಾಗಿ ವೆಂಕಟಸ್ವಾಮಿ ಅಪ್ಪನ ಹತ್ರ ಹೇಳ್ತಾನೆ, ತಾನು ಅವಳ ಜೊತೆಗೆ ಕಾಲ ಕಳೆದ ಆ ಜಾಗ ಏನಿದೆ, ಹೊಲದಲ್ಲಿ ಎಲ್ಲ ಅವ್ರ ಜೊತೆ ಅವರಿಬ್ರು ಸರಸ ಸಲಪೆಲ್ಲ ನಡೀತಾ ಇತ್ತು, ಆ ತೋಟದಲ್ಲೇ ಇರುವಂತಹ ಹೊಲದಲ್ಲಿ ಎಲ್ಲ. ಹಾಗಾಗಿ ಅವ್ನು ಹೇಳ್ತಾನೆ ತಂದೆ ಹತ್ರ ಕೊನೆಯದಾಗಿ, ಆ ಹೊಲದಲ್ಲಿರುವಂತಹ ಒಂದು ಜಾಗ, ಹುಲ್ಲು ಅಂದ್ರೆ ಹೊಲದ ಪಕ್ಕದ ಹುಲ್ಲು ಇರುವೆಡೆ ನನ್ನನ್ನ ಹೂಳ್ಬೇಕು ನೀವು ಅಂತ ಒಂದು ಮಾತು ತೆಗೆದುಕೊಂಡು ಸಾಯ್ತಾನೆ ಅನ್ನೋದನ್ನ ನೋಡ್ಬೋದು. ಅಂದ್ರೆ ಅವರಿಬ್ರು ಒಂದು ಸರಸ ಆಡಿದ ಜಾಗ, ಅವರು ಪ್ರೀತಿಕೊಂಡು ಪ್ರೀತಿಯಲ್ಲಿ ಕೂತ್ಕೊಂಡಿರುವಂತ ಜಾಗಗಳೆಲ್ಲ ಏನಿದೆ, ಓಡಾಡಿದ ಜಾಗಗಳೆಲ್ಲ ಏನಿದೆ, ಆ ಒಂದು ಜಾಗವನ್ನ ತೋರಿಸಿ ಅವ್ನು ಹೇಳ್ತಾನೆ, ನನ್ನನ್ನು ಅಲ್ಲೇ ನೀವು ಹೂಳ್ಬೇಕು ಅನ್ನೋದನ್ನ ಅವನು ಸಾಯುವ ಮೊದಲು ತಂದೆ ಹತ್ರ ಒಂದು ಮಾತು ತಗೊಳ್ತಾನೆ. ಮಾತು ತಗೊಂಡು ಅವನು ಸತ್ತೋಗ್ತಾನೆ ವೆಂಕಟಸ್ವಾಮಿ. ಅವನ ತಂದೆ ತಾಯಿ ಕೂಡ ಅವನು ಹೇಳಿದ ಜಾಗದಲ್ಲಿ ಅವನನ್ನ ಹೂಳ್ತಾರೆ ಕೊನೆಗೆ. ಮತ್ತೆ ಅವನು ಹೂತು ಅಲ್ಲಿ ಮರಗಳನ್ನ ಕೂಡ ನಡೆಸ್ತಾರೆ ಎನ್ನುವುದನ್ನ ಇಲ್ಲಿ ಲೇಖಕರು ಇಷ್ಟು ಸ್ಟೋರಿಯನ್ನ ಕೂಡ
ಸಾರಿ ರಾಮಸ್ವಾಮಿ ಅವರು ಇಷ್ಟು ಸ್ಟೋರಿಯನ್ನು ಕೂಡ ನಮ್ಮ ಲೇಖಕರಿಗೆ ಹೇಳ್ತಾರೆ. ಅಂದ್ರೆ ವೆಂಕಟಸ್ವಾಮಿ ಕತೆ ಇದಾಗಿರುತ್ತೆ ಅಂದ್ರೆ ಅವನ ತಂದೆ ತಾಯಿಗೆ ಹೇಳಿ ಈ ಜಾಗ ತಾಯಿಯ ತಂದೆ ಹತ್ರ ಹೇಳಿ ಇದೇ ಜಾಗದಲ್ಲಿ ಹೂಳ್ಬೇಕಂತ ಹೇಳ್ತಾರಲ್ಲ, ಅದೇ ಜಾಗದಲ್ಲಿ ಹೂಳ್ತಾರೆ, ಮರಗಳನ್ನೆಲ್ಲ ನಡ್ತಾರೆ. ಈಗ ನಮ್ಮ ಲೇಖಕರು ತೋರಿಸುವಂತ ಸುಂದರವಾದ ಜಾಗ ಅಲ್ಲಿ ಇದೆ ಅಂತ ಹೇಳಿದ್ರಲ್ವಾ, ಆ ಜಾಗನೇ ಈ ವೆಂಕಟಸ್ವಾಮಿ ಗೋರಿ ಇರುವಂತಹದ್ದು ಅನ್ನೋದನ್ನ ಇಲ್ಲಿ ರಾಮಸ್ವಾಮಿ ಅವರು ಕವಿಗೆ ಹೇಳ್ತಾರೆ. ಇದಿಷ್ಟನ್ನು ನಾವು ಈ ಕಥೆಯಲ್ಲಿ ನೋಡ್ಬೋದು. ಹಾಗೆ ಕತೆ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಲೇಖಕ ಕೇಳ್ತಾರೆ, ದೊಂಬರ ಹುಡುಗಿ ಏನಾದ್ಲು, ಹಾಗಾದ್ರೆ ಎಲ್ಲಿ ಹೋದ್ಲು ಅವಳು, ದೊಂಬರ ವೆಂಕಟಸ್ವಾಮಿ ಹೇಗಿದ್ರು ಸತ್ತೋದ, ದೊಂಬರ ಹುಡುಗಿ ಏನಾದ್ಲು ಅಂತ ಕೇಳ್ತಾರೆ. ಆಗ ರಾಮಸ್ವಾಮಿ ಅವರು ಹೇಳ್ತಾರೆ, ಓ ಅದು ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ರಾಮಸ್ವಾಮಿ ಅವರ ಅಂತಹ ಸಂದರ್ಭದಲ್ಲಿ ಅವರದ್ದೊಂದು ಇಂತಹ ಸ್ಟೋರಿ ಕತೆ ಆಗುವಂತಹ ಸಂದರ್ಭದಲ್ಲಿ ನಾನು ತುಂಬಾ ಚಿಕ್ಕವನಿದ್ದೆ, ನಂಗೂ ಬೇರೆ ಅವಳು ಎಲ್ಲಿ ಹೋದ್ಲು ಅಂತ ಕೇಳ್ಬೇಕು ಅನ್ನೋದು ಅಷ್ಟು ನೆನಪಾಗ್ಲೂ ಇಲ್ಲ, ಗೊತ್ತಾಗ್ಲೂ ಇಲ್ಲ ಅಂತಾನೆ. ಅದೇ ಟೈಮ್ಗೆ ಅಲ್ಲೊಬ್ರು ಹಳ್ಳಿಯ ಒಂದು ವಯಸ್ಸದ ಗೌಡ್ರು, ಅಂದ್ರೆ ಇಲ್ಲಿ ರಾಮಸ್ವಾಮಿ ಅವರು ಮತ್ತೆ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮಾತಾಡುವಂತ ಸಂದರ್ಭದಲ್ಲಿ ಆ ಊರಿನಲ್ಲಿರುವಂತಹ ಹಳೆ ಗೌಡ್ರು ಒಬ್ರು ಬರ್ತಾರೆ. ಬಂದು ಇದೇ ಕತೆ ಹೇಳುದನ್ನ ಅವರು ಕೇಳಿಸ್ಕೊಂಡು ಹೇಳ್ತಾರೆ, ಆ ನಮ್ಮೂರ ನಾಯಿಂದ ನಮ್ಮೂರ ಕಂಬಳನ್ನ ಬೇರೆಯವರು ದುಡಿಯೋ ಹಾಗೆ ಮಾಡ್ದ ಅಂತ ಹೇಳ್ತಾರೆ. ಅಂದ್ರೆ ಇವರಿಬ್ರು ಈ ಕತೆ ಬಗ್ಗೆ, ಅಂದ್ರೆ ವೆಂಕಟಸ್ವಾಮಿ ಬಗ್ಗೆ ಕತೆ ಹೇಳೋದನ್ನ ಕೇಳಿಸ್ಕೊಂಡ ಅವ್ರು ಹೇಳ್ತಾರೆ, ಓ ನಮ್ಮೂರ ನಾಯಿಂದ ನಮ್ಮೂರಿನ ಕಂಬಳನ ಬೇರೆಯವ್ರು ದುಡಿಯೋ ಹಾಗೆ ಮಾಡ್ದ. ಅಂದ್ರೆ ನಮ್ಮೂರ ನಾಯಿಂದ ಅಂದ್ರೆ ಆ ಊರಿನ ಕ್ಷೌರಿಕನಾಗಿರ್ತಾರೆ ಅವರು ಇಂಥದ್ದೆಲ್ಲ ಮಾಡ್ಕೊಂಡ್ಬಿಟ್ಟು ಸತ್ತು ಹೋಗಿ ಅವ್ರು ಮುಂದೆ ಅದ್ ಮಾಡ್ಲಿಕ್ಕೆ ಬೇರೆ ಯಾರು ಇಲ್ಲ, ನಮ್ಮೂರಲ್ಲಿ ಅವನು ದುಡಿಬಹುದಿತ್ತು, ಬೇರೆ ಯಾರೋ ಬಂದು ಇಲ್ಲಿ ದುಡ್ದು ಜೀವನ ಮಾಡೋ ಹಾಗೆ ಮಾಡ್ಬಿಟ್ರು ಅಂತ ಹೇಳಿ ಆ ಒಂದು ಹಳೆ ಗೌಡ್ರು, ವಯಸ್ಸಾದ ಗೌಡ್ರು ಹೇಳ್ತಾರೆ. ಇವರಿಬ್ರು ಮಾತನಾಡುತ್ತಿರುವಂತ ಸಂದರ್ಭದಲ್ಲಿ ಆಗ ಲೇಖಕರು ಹೇಳ್ತಾರೆ ಅವ್ರ ಹತ್ರ, ಹೋಗ್ಲಿ ಬಿಡಿ ಪಾಪ ಅವನ್ ಬದುಕಿದ್ರೆ ಇನ್ನೇನ್ ಸುಖ ಪಡ್ಬೋದಿತ್ತು, ಅವನು ಚಿಕ್ಕಂದನೆಲ್ಲ ಸತ್ತೋದ, ನಿಮ್ಗೆ ಏನ್ ಬಿಡಿ, ಯಾರಾದ್ರೂ ಒಬ್ರು ಕ್ಷೌರ ಮಾಡ್ತಾರೆ, ನೀವೇನ್ ತಲೆ ಕೆಡ್ಸ್ಕೊಳ್ತೀರಾ ಅಂತ ಇಲ್ಲಿ ಲೇಖಕರು ಆ ಗೌಡ್ರಿಗೆ ಹೇಳ್ತಾರೆ. ಆಗ ಗೌಡ್ರು ಹೇಳ್ತಾರೆ, ಅದೆಲ್ಲ ಬೆಂಗಳೂರು ಮಾತು ಸ್ವಾಮಿ, ಹಳ್ಳಿ ಜನ ಹಂಗನ್ನಕ್ಕಾಗ್ತದ, ನಮ್ಮೂರಿನ ಮಿರಾಸೆಗೆ ಬೇರೆ ಊರಿನವರು ಹಚ್ಚಡ ಹರುವ ಹಂಗಾಯ್ತು ಅಂತಾರೆ. ಅಂದ್ರೆ ಅವರಿಗೆ ಅವರ ಊರಿನ ಕ್ಷೌರಿಕನಾದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳ್ದಾಗೆಲ್ಲ ತಲೆ ಬಗ್ಸ್ಕೊಂಡು ಮಾಡ್ತಾ ಇದ್ರು ಅಂದ್ರೆ, ಅಥವಾ ಕ್ಷೌರಿಕರನ್ನ ಹೆಂಗ್ ಬೇಕೋ ಹಂಗೆಲ್ಲ ಮಾತಾಡ್ಸ್ಕೊಂಡು ಮಾಡ್ಬೋದಿತ್ತು. ಈಗ ಯಾವ್ದೋ ಊರಿಂದ ಕ್ಷೌರ ಮಾಡೋರು ನಮ್ಮ ಊರಿಗೆ ಬಂದಿದ್ದಾರೆ, ಅವ್ರೆಲ್ಲ ನಾವ್ ಹೇಳಿದ್ ಕೇಳಲ್ಲ ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಆ ಗೌಡ್ರಿಗೆ ಇರುತ್ತೆ. ಹಾಗಾಗಿ ಹೇಳ್ತಾರೆ ಅವ್ರು, ನಮ್ಗೆ ಯಾರಿಗೂ ಹೋಗಿ ನಮ್ ತಲೆನ ತೆಗಿಸ್ಕೊಂಡು ಕುತ್ಕೋಬೇಕಾಗತ್ತೆ, ನಮ್ಮೂರ ಕ್ಷೌರಿಕನಾಗಿದ್ದಿದ್ರೆ ನಾವ್ ಹೇಳ್ದಂಗೆ ಕೇಳ್ತಾ ಇದ್ದ, ಈಗ ಯಾವ್ದೋ ಊರಿನವ್ರು ಬಂದಿರ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು, ಅವ್ರ ತಲೆ ತೆಗೆಸ್ಕೊಂಡು ಕುತ್ಕೋಬೇಕು ಅನ್ನುವಂತ ಒಂಥರ ಆ ಒಂದು ಹಳೆಯ ಗೌಡ್ರಲ್ಲಿ ಮನಸ್ಸಿನಲ್ಲಿ ಇರುತ್ತೆ. ಅಂದ್ರೆ ಬೇರೆ ಊರಿಂದ ಬಂದ ಕ್ಷೌರಿಕರ ಹತ್ರ ನಾವು ನಮ್ ಬೇಕಾದಂಗ್ ಮಾತಾಡಂಗು ಇಲ್ಲ, ಅವ್ರ ಏನ್ ಹೇಳ್ತಾರೆ ಅದನ್ನೇ ನಾವು ಕೇಳಿಸ್ಕೊಳ್ಬೇಕು ಅನ್ನೋ ತರ ಒಂದು ಮೈಂಡ್ ಸೆಟ್ ಆ ಒಂದು ಗೌಡ್ರಿಗೆ ಬಂದಿರುತ್ತೆ. ಹಾಗೇನೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕ್ಷೌರಿಕ ಏನಿದ್ದಾನೆ, ಆ ವೆಂಕಟಸ್ವಾಮಿ ಏನಿದ್ದಾನೆ, ಅವನು ಸತ್ತು ಹೋದ ಅಥವಾ ಅವನು ಪ್ರೀತಿ ಸಿಗದೆ ಸತ್ತು ಹೋದ ಅನ್ನೋದಕ್ಕಿಂತ ಅವರಿಗೆ ಕ್ಷೌರ ಮಾಡ್ಲಿಕ್ಕೆ ಜನ ಸರಿಯಾದದವರು ಇಲ್ಲ ಈಗ ಅನ್ನೋದೇ ದೊಡ್ಡ ಚಿಂತೆ ಆಗಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಹಾಗೇನೆ ಊರಿನ ಜನರಿಗೆ ಪ್ರೀತಿಯ ಬಗ್ಗೆ ಅವರಿಗೆ ಎಷ್ಟೋ ಒಂದು ಅಂದ್ರೆ ಪ್ರೀತಿ ಅಂದ್ರೆ ಅದ್ರ ಬಗ್ಗೆ ಅವರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೇ ಇಲ್ಲ. ಅವರೆಲ್ಲರೂ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಅವರನ್ನ ನಡ್ಸ್ಕೊಂಡು ಅವರಿಗೊಂದು ಮದುವೆ ಎಲ್ಲ ಮಾಡಿಸ್ಬೋದಿತ್ತು, ಬಟ್ ಯಾರು ಅದನ್ನ ಅವರ ಪ್ರೀತಿಯನ್ನ ಯಾರು ಒಪ್ಕೊಂಡಿಲ್ಲ. ಹಾಗಾಗಿ ವೆಂಕಟಸ್ವಾಮಿ ಕೊನೆಯಲ್ಲಿ ಯಾವ್ದು ಪ್ರೀತಿನೂ ಸಿಗದೆ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋದ ಅನ್ನೋದನ್ನ ಇಲ್ಲಿ ಕವಿ ಮತ್ತೆ ನೆನ್ಪು ಮಾಡ್ಕೊಂಡು ಕವಿಗೆ ರಾಮಸ್ವಾಮಿ ಅವರು ನೆನ್ಪು ಮಾಡ್ಕೊಂಡು ಮತ್ತೆ ಹೇಳ್ತಾರೆ ಅನ್ನೋದನ್ನ ಈ ಒಂದು ಕಥೆಯಲ್ಲಿ ನಾವು ಕೇಳ್ಬೋದಾಗಿದೆ. ಸೊ ಓವರ್ ಆಲ್ ಏನಪ್ಪಾ ಅಂತಂದ್ರೆ, ಇಲ್ಲಿ ರಾಮಸ್ವಾಮಿ ಅವರ ಹಳ್ಳಿಗೆ ನಮ್ಮ ವ್ಯಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೋಗಿರ್ತಾರೆ. ಹೋದ ಸಂದರ್ಭದಲ್ಲಿ ಅವರೊಂದು ಮಾವಿನ ತೋಪು ಏನೋ ಹೊಲದಲ್ಲಿ ತೋಪಲ್ಲಿ ಕೂತ್ಕೊಂಡಿರುವಾಗ ಅವನು ವೆಂಕಟಸ್ವಾಮಿಯನ್ನ ಹೂಟಂತಹ ಒಂದು ಗೋರಿಯ ಕಡೆ ನೋಡ್ಕೊಂಡು ಜಾಗ ಸುಂದರವಾಗಿದೆ ಅಂತ ಹೇಳಿದಾಗ ಆ ಒಂದು ಜಾಗದ ಒಂದು ಪರಿಸ್ಥಿತಿ ಮತ್ತೆ ಅದಕ್ಕೆ ಹಿನ್ನೆಲೆ ಆಗಿರುವಂತಹ ಈ ಸಂದರ್ಭವನ್ನೆಲ್ಲ ಕೂತಾಗಿ ರಾಮಸ್ವಾಮಿ ಅವರು ಲೇಖಕರಿಗೆ ಹೇಳುವಂತಹ ಸಂದರ್ಭವನ್ನಾಗಿರುತ್ತದೆ. ಅಂತಹ ಕಥೆಯನ್ನ ಇಲ್ಲಿ ನಮ್ಗೆ ಅವ್ರು ಹೇಳಿದ ಕಥೆಯನ್ನ ಇಲ್ಲಿ ನಮ್ಗೆ ಲೇಖಕರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಏನಿದ್ರೆ ಈ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ. ಅಂದ್ರೆ ಇದೊಂದು ಅವರು ಮೊದಲೇ ಸಣ್ಣ ಕಥೆಗಳ ಜನಕ ಎಂದು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ನ ಕರೀತಾರೆ. ಸಣ್ಣ ಕಥೆಗಳನ್ನೆಲ್ಲ ತುಂಬಾ ಬರೀತಾರೆ. ಆ ಎಲ್ಲಾ ಕಥೆಗಳ ಸಂಗ್ರಹದಲ್ಲಿ ಕೂಡ ಈ ಒಂದು ವೆಂಕಟಸ್ವಾಮಿಯ ಪ್ರಣಯ ಎನ್ನುವಂತ ಒಂದು ಕಥೆ ಕೂಡ ಸೇರ್ಕೊಳ್ತದೆ. ಇದು ಓವರ್ ಆಲ್ ಈ ಒಂದು ಕಥೆಯ ಸಾರಾಂಶ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಫಸ್ಟ್ ಈಗ ಕಥೆ ಏನಂತ ನಿಮ್ಗೆ ಗೊತ್ತಾಯ್ತಲ್ಲ, ವೆಂಕಟಸ್ವಾಮಿ ಒಂದು ಹುಡುಗಿನ ಪ್ರೀತಿಸ್ತಾನೆ, ದೊಂಬರ ಹುಡುಗಿ ಬರ್ತಾರೆ ಆ ಊರಿಗೆ,
ಮತ್ತೆ ದೊಂಬರ ಹುಡುಗಿ ಬಂದಾಗ ಆ ಊರಿನ ದೊಂಬರ ಹುಡುಗಿ ಅಂದ್ರೆ ದೊಂಬರ ಗುಂಪು ಬರುತ್ತೆ. ಅದರಲ್ಲಿ ಒಂದು ಹುಡುಗಿನ ವೆಂಕಟಸ್ವಾಮಿ ಪ್ರೀತಿಸ್ಕೊಂಡು ಅವ್ರ ಹಿಂದೆ ಹೋಗ್ತಾರೆ. ಊರಿನ ಗೌಡ್ರು ತಪ್ಪಿಸ್ಲಿಕ್ಕೆಲ್ಲ ಟ್ರೈ ಮಾಡ್ತಾರೆ. ಹಾಗೇನೆ ಬೇರೆ ಊರಿಗೆ ಕಳಿಸಿದಾಗ ಕೂಡ ವೆಂಕಟಸ್ವಾಮಿ ಅವ್ರ ಹಿಂದೆ ಹೋಗ್ತಾರೆ. ಅದೆಲ್ಲ ನೋಡ್ಕೊಂಡು ತಂದೆ ತಾಯಿಗಳಿಗೆ ಬೇಜಾರಾಗಿ ವಾಪಸ್ ಮನೆಗೆ ಒಂದ್ಸಲ ಬಂದ ಮಗನನ್ನ ಕೂಡ ಬಾಗಿಲು ತೆಗೆಯದೆ ಹಂಗೆ ವಾಪಸ್ ಕಳಿಸ್ತಾರೆ. ಅದಾದ ನಂತರ ಅವನು ಅವ್ರ ಜೊತೆಗೆ ಹೋಗ್ತಾನೆ. ಮತ್ತೆ ಅವನಿಗೆ ಇಲ್ಲಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿ ಮತ್ತೆ ಅವನು ಸಾವಿನ ದವಡೆಗೆ ಹೋಗ್ತಾನೆ. ಕೊನೆಯ ಸಂದರ್ಭದಲ್ಲೂ ಕೂಡ ತಂದೆ ತಾಯಿಗಳು ಅವಳನ್ನ ಮೀಟ್ ಮಾಡ್ಲಿಕ್ಕಾಗ್ಲಿ ಮಾತಾಡಿಸ್ಲಿಕ್ಕಾಗ್ಲಿ ಬಿಡುದಿಲ್ಲ. ಹಾಗೇನೆ ಸಾಯುವ ಮೊದಲು ಒಂದು ಮಾತು ತಗೊಂಡು ಆ ಒಂದು ಜಾಗದಲ್ಲಿ ಅವನು ಹೂಳ್ಬೇಕು ಅನ್ನೋದನ್ನ ಮಾತು ತಗೊಂಡು ಅದೇ ಜಾಗದಲ್ಲಿ ಅವನನ್ನ ಹೂಳ್ತಾರೆ ಎನ್ನುವುದು ಇದಿಷ್ಟು ಸ್ಟೋರಿ ಆಗಿರ್ತದೆ ಸ್ನೇಹಿತರೆ. ಈ ಒಂದು ಕತೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದನ್ನ ಕತೆ ರೂಪದಲ್ಲಿ ನಾನು ಹೇಳಿದ್ದೇನೆ, ಅದನ್ನ ನೀವು ದಯವಿಟ್ಟು ಒಂದ್ಸಲ ಚೆನ್ನಾಗಿ ಕೇಳ್ಕೊಂಡು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಎಕ್ಸಾಮ್ಗೆ ಅದ್ರ ಕುರಿತಾಗಿ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ನಿಮ್ಗೆ ಯಾವ ಕ್ವಶನ್ಸ್ ಕೇಳಿದರೆ ಅದಕ್ಕೆ ಎಷ್ಟು ಆನ್ಸರ್ ಅನ್ನ ಯಾವ್ದನ್ನ ಬರಿಬೇಕು ಅದನ್ನ ತಲೆಯಲ್ಲಿ ಇಟ್ಕೊಂಡು ಅಷ್ಟನ್ನ ಬರೆದ್ರೆ ಖಂಡಿತ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.